ಹೆಸರು ರತ್ನಮ್ಮ ಅಂತ. ನಾವು ಓದಿಲ್ಲ ಸ್ವಾಮಿ, ನಾವು ವಿದ್ಯಾವಂತರಲ್ಲ. ನಾವು ಫುಟ್ಪಾತ್ ನಂಬ್ಕೊಂಡು ಜೀವನ ಮಾಡೋರು. ನಮ್ಮಂಗೆ ನೂರಾರು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ ಸ್ವಾಮಿ. ನಮ್ಮನ್ನ ಅದು ಬಿಟ್ಟರೆ, ನಮಗೆ ಬೀದಿ ವ್ಯಾಪಾರ ಬಿಟ್ಟರೆ ನಮ್ಗೆ ಬೇರೆ ಉದ್ಯೋಗ ಇಲ್ಲ. ನಮಗೆ ಓದಿದರೆ ಯಾವ್ದಾದ್ರು ಕಂಪ್ನಿನಲ್ಲಿ ಹೋಗಿ ಮಾಡ್ಬೋದು. ನಮ್ಮನ್ನು ಯಾವ ಕೆಲಸಕ್ಕೂ ತೊಗೊಳ್ಳಲ್ಲ. ನಮ್ಮ ಮಕ್ಕಳ ಗತಿ ಏನು, ಇರೋರು ಬರೋ ಗತಿ ಏನು, ನಾವು ಬದುಕೋದು ಹೆಂಗೆ? ನಿಮ್ಮ ಆದೇಶದ ಪ್ರಕಾರ ನಿಮ್ಮ ಉಲ್ಲಂಘನೆ ಮಾಡಲ್ಲ, ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ನಾವು ನಮ್ಮನ್ನು ಬದುಕಕ್ಕೆ ಬಿಡ್ರಿ. ತುಂಬ ಕಷ್ಟ ಆಗ್ತಾಯಿದೆ. ವಾರದಿಂದ ನಾವು ಫೈನಾನ್ಸ್ ಕಟ್ಟಬೇಕು. ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆಲ್ಲ ನಂಬ್ಕೊಂಡು ಜೀವನ ಮಾಡೋರನ್ನ ನಮ್ಮ ಜೀವನನೇ ಬೀದಿಗೆ ತಂದುಬಿಟ್ರಲ್ಲ. ನಾವು ಎಲ್ಲೋಗ್ಬೇಕು? ನಮ್ಗಿದೆಲ್ಲ ಏನು ಕೊಟ್ಟಿದ್ದೀರಾ ಹೇಳಿ? ಫುಟ್ಪಾತ್ ನಂಬ್ಕೊಂಡು ನಾವು ಬದುಕೋರು. ನಾವು ನಮ್ಮನ್ನು ಅಲ್ಲಿಂದಲೇ ಅಲ್ಲ, ಇದು ನೀವು ತೆರಗಳು ಮಾಡಿಸ್ರಿ ಅಂದರೆ ನೀವೆಲ್ಲ ತೆಗಿಸ್ಬೇಕಾಗುತ್ತೆ. JCBಗಳಿಂದ ಒಡ್ಸೋದೇನಕ್ಕೆ? ನಮ್ದು ಇವತ್ತು 100,000 ರೂಪಾಯಿ ಅಂದರೆ 1,000 ರೂಪಾಯಿ ನಾವು ಖರ್ಚು ಮಾಡಿ ಲಕ್ಷ 1 ಲಕ್ಷನೇ ಹಾಕಿದ್ದೀವಿ. ಬಾಡ್ವಾ, ನಾವು ಬಡವರು. ಅಷ್ಟು ಬಂಡವಾಳ ಹಾಕಿ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ಅದನ್ನೂ ನೀವು ಕಿತ್ಕೊಂಡ್ಬಿಟ್ರೆ ನಾವೆಲ್ಲೋಗ್ಬೇಕು? ನಾವೆಲ್ಲ ಸಾಯ್ಬೇಕಾ? ಬೀದಿಗೆ ಬಂದು ಸಾಯ್ಬೇಕಾ? ನಮ್ಮಿಂದ ನೀವು ಸ್ವಾಮಿ, ನಿಮ್ಮಿಂದ ನಾವಲ್ಲ. ನಾವೆಲ್ಲ ಬದುಕಕ್ಕೆ ನಮ್ಗೆ ದಾರಿ ಮಾಡಿಕೊಡಿ. ನಿಮ್ಮ ಕಾನೂನು ನಾವು ಕೈಗೆ ತಗೊತಾ ಇಲ್ಲ. ಹಾಗಾಗಿ ನಮ್ಮನ್ನ ಯಾಕೆ ಸ್ವಾಮಿ, ನಮ್ಮನ್ನು ಅಲ್ಲಿಂದ ನಾವು ಎತ್ತಂಗಡಿ ಮಾಡಿಸ್ತಾ ಇದ್ದೀರಾ? ITBT ಅವ್ರನ್ನ ಯಾಕೆ ಪಾರ್ಕಿಂಗ್ ಮಾಡೋಕ್ಕೆ ಬಿಡ್ತಾ ಇದ್ದೀರಾ? ಅದು ಏನಿದೆ ಆ ರೋಡ್ ಮೇಲೆ ಏನಕ್ಕೆ ಬಿಡ್ತಾ ಇದ್ದೀರಾ ನೀವು? ಅಲ್ಲ, ಅಷ್ಟು ಹೇಳಿ ನಮ್ಮ ಚಿನ್ನಣ್ಣ ನಮಗೋಸ್ಕರ ಎಲ್ಲ ನಿಂತ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ನಾವು ಇದ್ದೀವಿ. ನಮ್ಗೆ ದಾರಿ ಮಾಡಿಕೊಡಿ, ಬದುಕಕ್ಕೆ ದಾರಿ ಕೊಡಿ ಸ್ವಾಮಿ. ಜನಗಳೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದು ನಮ್ಗಾಗಿರೋಂಥ ಅನ್ಯಾಯದಿಂದ ನಾವು ಉಡಿ ಚಿನ್ನಣ್ಣರ ಹತ್ರ ಬಂದುಬಿಟ್ಟು ಇವತ್ತು ನಮಗೆ ಬಡವ್ರಿಗೆ ಈ ಥರ ಅನ್ಯಾಯ ಆಗೈತಣ್ಣ, ನಮಗೆ ನ್ಯಾಯ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಬಂದಿದ್ದೀವಿ ಇವತ್ತು. ಯಾಕಂದರೆ ನಮ್ಗೆ ಅಂಗಡಿಗಳೆಲ್ಲ ತಿರುಗೊಳಿಸಿದ್ರು. ನಮಗೆ ಜೀವನ ಮಾಡೋದೇ ತುಂಬ ಕಷ್ಟ. ಅಂಗಡಿ ಇಲ್ಲಾಂದರೆ ಇವತ್ತು ಯಾವುದೇ ರೀತಿಯಾಗಿ ಬಾಡಿಗೆ ಕಟ್ಟಬೇಕಂದ್ರೂ ನಮ್ಮ ಹತ್ರ 1 ವಾರ ಆಯ್ತು, ಅವಾಗಲೇ ಅಂಗಡಿ ಹಾಕಿಲ್ಲ, ಏನಿಲ್ಲ. ಬಾಡಿಗೆ ಕಟ್ಟಬೇಕಂದ್ರೂ ಕಾಸಿಲ್ಲ, ಮನೇಲಿ ಅಕ್ಕಿಲ್ಲ, ಏನಿಲ್ಲ. ಯಾವುದೇ ರೀತಿಯಾದ್ರೂ ಇವತ್ತು ಸರ್ಕಾರ ಕಡೆಯಿಂದ ಇವತ್ತು ಒಂದು ಮನವಿ ನೋಡಿ ಸ್ವಾಮಿ, ನೀವು ಸರ್ಕಾರ ಕಡೆಯಿಂದ ನಿಮ್ದು ಏನಿದೆ ಅದು ಮಾಡಿ, ಆದರೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಅಂತೂ ಮಾಡಬೇಡಿ ಸ್ವಾಮಿ. ಅಲ್ಲ, ಈಗ ಹೇಳಿರೋದು ಮೇನ್ ರೋಡಲ್ಲಿ ಅಂತ ಹೇಳಿರೋದು ಕೃಷ್ಣ ಬೈರೇಗೌಡ ಅವರು. ಇವರು ಏನು ಹೇಳ್ತಾರೆ, ಕಬಾಡುಗಳೆಲ್ಲ 10-20 ಸಾವಿರ ರೂಪಾಯಿ ಆಗುತ್ತೆ ಅದು ಮಾಡಿಸೋದಕ್ಕೆ. ಎಲ್ಲ ಬಂದು JCB ತಂದು ಎಲ್ಲ ಹೊಡೆದಾಕ್ಬಿಟ್ಟು ತುಂಬ ಅನ್ಯಾಯ ಆಗಿದೆ ಸ್ವಾಮಿ. ಮಾದೇಪುರ ಕ್ಷೇತ್ರದಲ್ಲಿ ಇವತ್ತು ನಮಗೇನೋ ಸರ್ಕಾರ ಕಡೆಯಿಂದ ಇವತ್ತು ನಮಗೆ ನ್ಯಾಯ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಉಡಿ ಚಿನ್ನಣ್ಣವ್ರ ಹತ್ರ ಪ್ರತಿಯೊಬ್ಬರು ಬಂದಿದ್ದೀವಿ. ಏನೋ ಇವತ್ತು ನಮಗೆ ಜೀವನ ಮಾಡೋಕ್ಕೆ ಅವಕಾಶತೆ ಕೊಡಿ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹುಡಿ ಚಿನ್ನಿ. ಏನು ಈಗಾಗಲೇ ರಾಜ್ಯಾದ್ಯಂತ ಸುದ್ದಿ ಆಗ್ತಾಯಿದೆ ಬೀದಿ ಬದಿ ವ್ಯಾಪಾರಿಗಳು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಎಲ್ಲ ನಿರ್ಗತಿಕರು, ನಿರುದ್ಯೋಗಿಗಳು, ಅಂಗವಿಕಲರು, ಹಿರಿಯ ನಾಗರಿಕರು, ಇನ್ನಿತರ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಡಬಗ್ಗರು, ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರೋ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾಯಿದೆ. ಇದು ಇತಿಹಾಸ ಸೃಷ್ಟಿ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಿಂದೆ ಸಂತೆಗಳ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾಯಿದ್ರು. ಇವತ್ತು ದೊಡ್ಡ ದೊಡ್ಡ ಮಹಾಲಗಳು, ಏನು ದೊಡ್ಡ ಐಷಾರಾಮಿ ಜೀವನ ಬರುವಂಥ ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲ ನೋಡಿ ಬಡವರು ಬಂದು ಇವತ್ತು ಬೀದಿಯಲ್ಲಿ ತಮ್ಮ ಗೋಮಾಳ ಜಮೀನುಗಳನ್ನು ಕಳ್ಕೊಂಡು, ಆಸ್ತಿಗಳನ್ನು ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಬೀದಿಯಲ್ಲೂ ಬದುಕೋದಕ್ಕೆ ಇವತ್ತು ಬಿಟ್ಟಿಲ್ಲ ಅಂದರೆ ನಿಜವಾಗ್ಲೂ ದುರದೃಷ್ಟ ಇವತ್ತು. ಯಾಕೆಂದರೆ ಇವತ್ತಿನ ದಿನ ನಾವು ಈ ಒಂದು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ಬೀದಿ ವ್ಯಾಪಾರಿಗಳಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಬೀದಿ ವ್ಯಾಪಾರಿಗಳು ಅವ್ರದ್ದೇನು ತಪ್ಪಿದೆ ಅದನ್ನು ಪ್ರಶ್ನೆ ಮಾಡಲಿ, ನಾವೇನು ತೊಂದರೆ ಇಲ್ಲ, ನಮಗೇನು ಅಭ್ಯಂತರ ಇಲ್ಲ. ಇವತ್ತು ಆದೇಶ ಇದೆ, ಆ ಆದೇಶಕ್ಕೂ ಗೌರವ ಕೊಡೋಣ ಹಂಗಂತೇಳ್ಬಿಟ್ಟು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಧಿಕಾರಿಗಳು ಏನಿವತ್ತು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಕೇವಲ 20% 10% ಮಾತ್ರ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದೀವಿ, ಅದು ಮುಖ್ಯ ರಸ್ತೆಗಳು ಮಾತ್ರ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಅವರ ಹೇಳಿಕೆಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನಿಜವಾಗ್ಲೂ ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ಕೆಲವು ಖಾಸಗಿ ಕಂಪ್ನಿಗಳು ಮತ್ತು ಇನ್ನಿತರ ಅಪಾರ್ಟ್ಮೆಂಟ್ಗಳು, ಇನ್ನಿತರ ಏನು ಕೆಲವು ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದು ಮಾಡ್ತಾ ಇರೋರೆಲ್ಲ ಸೇರಿ ಒಂದು
ಈ GBA ಅಧಿಕಾರಿಗಳನ್ನು ವಶಪಡಿಸ್ಕೊಂಡು, ಅಂದರೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ಇವತ್ತು ಬಡವರನ್ನು ಬೀದಿಗೆ ಬಾಳುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸಬ್ ರೋಡ್ಗಳಲ್ಲಿ ಮತ್ತು ಒಳಗಡೆ ಇಂಡಸ್ಟ್ರಿಯಲ್ ಝೋನಲ್ಲಿ, ಮತ್ತು ಈಗ ಇಲ್ಲಿ ಹ್ಯಾಕರ್ ಝೋನ್ ಅಂತ ಬರಲ್ಲ ಇಲ್ಲಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತಂದರೆ, ಒಂದು ತಳ್ಳ ಗಾಡಿ ತಗೊಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಕೊಂಡು ನೀವು ಜೀವನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ತೊಳ್ಕೊಂಡೋಗಿ ಅಂತ ಇದೆ. ಇಲ್ಲ ಅಂತಿಲ್ಲ, ಸಾರ್ವಜನಿಕ ಓಡಾಡೋದು ಬಿಟ್ಬಿಟ್ಟು ಮಾಡ್ಕೋಬೋದು ಅಂತ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಅದ್ರ ಪ್ರಕಾರ ಮಾಡಿಕೊಡ್ಲಿ, ಇಲ್ಲ ಅಂದರೆ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ಲಿ. ಇವತ್ತು ಅವ್ರನ್ನ ಬದುಕಿಸೋದಕ್ಕೋಸ್ಕರ ಅದು ಅವ್ರನ್ನ ಅಲ್ಲಿ ಆ ಕಂಪನಿಗಳವರೇ ಅಲ್ಲಿ ಬಂದು ಜೀವನ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಒಳಗಡೆ 200-300 ರೂಪಾಯಿ ಊಟ, ಇಲ್ಲಿ 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಊಟ ಸಿಗ್ತಾ ಇದೆ. ಅದರಿಂದ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ನಮಗೆ ಜೀವನ ನಡೀತಾ ಇದೆ ಅಂತ ಅದೇ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇವತ್ತು ಅವರಿಲ್ಲ ಅಂದರೆ ನಮ್ಮದು ಜೀವನಗಳು ತೊಂದರೆ ಆಗ್ಬಿಡುತ್ತೆ, ನಾವು ಹೋಗೋ ಕೆಲಸಗಳಿಗೂ ಸಮಸ್ಯೆ ಆಗಿಬಿಡುತ್ತೆ, ನಾವು ಹೋಗೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಾವು ಕೆಲಸಗಳು ಇಷ್ಟು ಸಂಪಾದನೆ ಬಂದ್ರೂ ನಮಗೆ ಉಳಿಸೋಕ್ಕಾಗಲ್ಲ, ಇವರಿಂದ ನಮ್ಗೆ ಒಂದು 10 ರೂಪಾಯಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದೇ ಒಂದು ನೆಪ ಇಟ್ಕೊಂಡು ಇವತ್ತು GBA ಅಧಿಕಾರಿಗಳು ಇವತ್ತು ಅಂಬೇಡ್ಕರ್ ಸಂಘಟನೆಗಳ ಬೋರ್ಡ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಬ್ ರೋಡ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಬಡವರನ್ನ ಬೀದಿಗೆ ತಳ್ತಾ ಇದ್ದಾರೆ. ಮತ್ತು ಅದೇ ನೆಪ ಇಟ್ಕೊಂಡು ಅವ್ರನ್ನ ಹೊರಗಡೆ ಹಾಕಿ ಆ ಖಾಸಗಿ ಕಂಪನಿಗಳವ್ರಿಗೆ ಬಲ ತುಂಬುವಂಥ ಕೆಲಸ, ಇವತ್ತು ಗಾರ್ಡನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದಿದ್ದ ಜಾಗನ ಪಾರ್ಕಿಂಗ್ ಮಾಡೋದಕ್ಕೆ, ಆ ಕಂಪ್ನಿಗಳ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಹಾಗಾದರೆ ಬಡವ್ರು ಬದುಕೋದು ಬೇಡ, ಆ ಕಂಪ್ನಿಗಳವರ ಒಂದು ಅನುಕೂಲಕ್ಕಾಗಿ ಇವತ್ತು ಸರ್ಕಾರ ಇದೆಯಾ, ಬಡವರು ಓಟ್ ಹಾಕುವಂಥ ಬಡವ್ರಿಗೆ ಪರವಾಗಿ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನನ್ನ ಪ್ರಶ್ನೆ ಇಲ್ಲ, ಜನಗಳ ಪ್ರಶ್ನೆ. ನಾವು ಇಲ್ಲಿ ಒಂದು ಹೋರಾಟಗಾರರಾಗಿ, ಒಂದು ಸಮಾಜ ಸೇವಕರಾಗಿ, ನಾವು ಅಪ್ಪಟ ಕಾಂಗ್ರೆಸ್ ಒಂದು ಅಭಿಮಾನಿಯಾಗಿ ನಾನು ಹೇಳ್ತೀನಿ, ನಿಜವಾಗ್ಲೂ ಬಡವ ಬಗ್ಗರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಮಾಡೋಕೆ ಹೋಗಬೇಡಿ. ಇದೇ ಪೂರ್ವ ತಾಲೂಕಿನ ಎಲ್ಲ GBA ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನೇರವಾಗಿ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. GBA ಅಧಿಕಾರಿಗಳು ಇವತ್ತು ಕಂಪನಿಗಳನ್ನು ಎಷ್ಟೋ ಜನ ಬಂದು ಅವ್ರನ್ನ ಎಷ್ಟೋ ಅಧಿಕಾರಿಗಳನ್ನ ಕೊಂಡ್ಕೊಳಕ್ಕೆ ನೋಡಿದ್ರು. ಇದೇ ಅಲ್ಲ, ಸುಮಾರು 4-5 ಜನ ಇವಾಗ ಇದಕ್ಕೆ ಮುಂಚೆ ಹಲವಾರು ಕಮಿಷನರ್ ಬಂದೋದ್ರು, ಅವ್ರು ಯಾರು ಬಗ್ಲಿಲ್ಲ. ಇವ್ರು ಯಾಕೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಬೀದಿ ವ್ಯಾಪಾರಿಗಳನ್ನೆಲ್ಲ ಬೀದಿಗೆ ತಳ್ಳಿಬಿಟ್ಟು ಇವತ್ತು ಇವರು ಅಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಪ್ನಿಗಳವ್ರಿಗೆ ಮತ್ತು ರೆಸಿಡೆನ್ಸಿಯಲ್ ಅವ್ರಿಗೆಲ್ಲ ಸಪೋರ್ಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಒಂದು ವಾರದಿಂದ ಹೋಟ್ಲಿಲ್ಲ, ಆದರೆ ಅಲ್ಲಿರ್ತಕ್ಕಂಥ ದೊಡ್ಡ ಸ್ಟಾರ್ ಹೋಟ್ಲ್ಗಳೆಲ್ಲ 50 ರೂಪಾಯಿ ಇಡ್ಲಿನ 100 ರೂಪಾಯಿ 150 ರೂಪಾಯಿ ಮಾಡ್ತಾ ಇದ್ದಾನೆ. ಇಲ್ಲಿ ಉಡುಪಿ ಹೋಟ್ಲವನು ಇನ್ನವರೆಲ್ಲ 50 ರೂಪಾಯಿ ಟೀ, 10 ರೂಪಾಯಿ ಟೀನ 50 ರೂಪಾಯಿ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅನ್ನ ಸಾಂಬಾರನ್ನ 200 ರೂಪಾಯಿ ಮಾಡ್ತಾ ಇದ್ದಾನೆ. ಆ ಥರ ಬಂಡವಾಳಶಾಹಿಗಳಾಗಿ ಅವರಿಗೆ ಬೆಂಬಲ ಕೊಡುವಂಥ ಕೆಲಸ ಇವತ್ತು GBA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಸ್ವಾಮಿ. ತಾವು ಇಲ್ಲ ಕಂಪ್ನಿಗಳಲ್ಲಿ ಅವಕಾಶ ಮಾಡಿಕೊಡಿ, ಇಲ್ಲ ನೀವೊಂದು ಬ್ಯಾರಿಕೇಡ್ ಹಾಕಿ, 8 ಅಡಿ ಅಗಲ ಫುಟ್ಪಾತ್ ಇದೆ, 4 ಅಡಿ ನಮಗೆ ಕೊಡಿ, 4 ಅಡಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದರೆ ಇದರಿಂದ ಈಗಾಗಲೇ ಪಾಪ ಒಬ್ಬ ಹೈಗೇಟಲ್ಲಿ ಒಬ್ಬ ವ್ಯಕ್ತಿ ಅವತ್ತು ಮಾಡಿರೋ ಕೆಲಸ ನೋಡಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಈಗಾಗಲೇ ICUದಲ್ಲಿ ಪಾಪ ಜೀವ ಉಳಿಸ್ಕೊಳ್ಳೋ ಮಟ್ಟಕ್ಕೂ ಕಷ್ಟ ಆಗ್ತಾ ಇದೆ. ICUದಲ್ಲಿ ವೈದೇಹಿಯಲ್ಲಿ ಅವ್ರನ್ನ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಅವ್ರು ಉಳಿತಾರೋ ಇಲ್ಲೋ ಅನ್ನೋದು ಪ್ರಶ್ನೆ ಆಗಿದೆ. ಈ ಥರ 100 ಜೀವಗಳು ಕಳ್ಕೊಳ್ಳುವಂಥ ಪರಿಸ್ಥಿತಿ, ಎಷ್ಟೋ ಸಾಲುಗಳಿಗೆ ಸಿಲುಕಿ ಇವಾಗಲೇ ಎಷ್ಟೋ ಜನ ಒಂದು ವಾರದಿಂದ ಇರ್ತಕ್ಕಂಥ ಐಟಮ್ಗಳನ್ನು ಎಲ್ಲ ಕೊಳ್ತೋಗಿ ಆ ಐಟಮ್ ತಗೊಳ್ಳೋದಕ್ಕೂ ಶಕ್ತಿ ಇಲ್ದಿರ ಮತ್ತೆ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಲೋನ್ಗಳು ಕಟ್ಟಕ್ಕಾಗ್ತಾ ಇಲ್ಲ. ನೀವೇ ಕೊಟ್ಟಿರ್ತಕ್ಕಂಥ ಲೋನು ಸರ್ಕಾರದಿಂದ ಅದು ಏನು ಲೈಸೆನ್ಸ್ಗಳು ಕೊಟ್ಟಿದ್ದೀರಾ, ಫುಡ್ ಲೈಸೆನ್ಸ್ ಕೊಟ್ಟಿದ್ದೀರಾ, ಮತ್ತು ಪ್ರತಿಯೊಂದು ID ಕಾರ್ಡ್ ಕೊಟ್ಟಿದ್ದೀರಾ, ಮತ್ತು ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೀರಾ, ಎಲ್ಲ ಲೋನುಗಳು ಕೊಟ್ಟಿದ್ದೀರಾ. ಆ ಲೋನುಗಳು ಕಟ್ಟೋ ಪರಿಸ್ಥಿತಿಯಲ್ಲಿ ಇವತ್ತು ಜನರು ಹಿಂದೆ ಹೋಗ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಒಂದಂತೂ ಹೇಳಕ್ಕೆ ಬಯಸ್ತೀನಿ, ನಾನೀಗಾಗಲೇ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಜನರಿಗೋಸ್ಕರ ಮುಂದೆ ಬರಬೇಕು, ಏನೋ ಒಂದು ಇದು ಮಾಡಬೇಕು ಅಂದ್ಕೊಂಡಿದ್ದೆ. ಇದು ಒಂದು ಆ ಥರ ಏನಾದರೂ ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದರೆ ನಾನು ಜೀವನದಲ್ಲಿ ಯಾವುದೇ ಪಕ್ಷಕ್ಕೂ ನಾನು ನಿವೃತ್ತನಾಗಿ ನಾನು ಹೋರಾಟಗಾರನೇ ಸಾಯ್ತೀನಿ ಹೊರತು ರಾಜಕಾರಣಿಯಾಗಿ ನಾನು ಯಾವತ್ತೂ ಸಾಯೋದಿಲ್ಲ. ಬಡವ್ರ ಪರವಾಗಿ ನಾನು ನಿಂತ್ಕೊತೀನಿ, ಬಡವ್ರಿಗೋಸ್ಕರ ಇರ್ತೀನಿ.
ಬದುಕ್ತೀನಿ, ಇಲ್ಲ ಅಂದರೆ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಬಡವರಿಗೆ ಈ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಪೂರ್ವ ತಾಲೂಕು ಏನು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಬಡವರಿಗೆ ಅನ್ಯಾಯ ಆಗೋದಕ್ಕಂತೂ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಎಲ್ಲ ಸಂಘಟನೆಗಳನ್ನು ಒಕ್ಕೂಟದ ಕಡೆಯಿಂದ ನಾವು ಬುದ್ಧಿ ಕಲಿಸುವಂಥ ಕೆಲಸ ಇಲ್ಲಿನ ಅಧಿಕಾರಿಗಳಿಗೆ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಹೋಗ್ತೀವಿ, ಮನವಿ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಘಟನೆಗಳು ಅವ್ರಿಗೆ ಗೊತ್ತಿಲ್ಲ ಪಾಪ ಅನ್ಕೊತೀನಿ, ಅವ್ರ ಗಮನಕ್ಕೆ ಹೋಗಿರಲ್ಲ. ಇಲ್ಲಿ ಇವ್ರು ಆಟಗಳಾಡ್ತಾ ಇದ್ದಾರೆ, ಒಳಗಡೆ ಬುಕ್ಕಾಗಿ ಏನೋ ರೆಸಿಡೆನ್ಸಿಯಲ್ ಅವ್ರ ಹತ್ರ ಕಂಪ್ನಿಗಳವ್ರ ಹತ್ರ ಎಲ್ಲ ಶಾಮೀಲಾಗಿ ಅವ್ರ ಹತ್ರ ಲಂಚ ತಗೊಂಡು ಇವತ್ತು ಈ ಅಧಿಕಾರಿಗಳು ಪೂರ್ವ ತಾಲೂಕಿನ GBA ಕಮಿಷನರ್ ಸೇರಿದಂತೆ AEWAE ಸೇರಿದಂತೆ ಎಲ್ಲ ಇಂಜಿನಿಯರ್ಗಳು ಸೇರಿದಂತೆ ಎಲ್ಲ ಕಾಂಟ್ರಾಕ್ಟರ್ಗಳಿಂದ ಸೇರಿದಂತೆ ಎಲ್ಲ ಎತ್ಕೊಂಡೋಗಿ ಬಡವರು ಸಾಲ ಸೂಲ ಮಾಡಿರ್ತಕ್ಕಂಥ ಪೆಟ್ಟಿಗಳನ್ನು ಹೊಡೆದು ಮಾರಾಟಗಳು ಮಾಡ್ಕೊಂಡಿದ್ದಾರೆ. ಎಲ್ಲ ಎತ್ಕೊಂಡೋಗಿ ಅವ್ರನ್ನ ಬೀದಿಗೆ ತಳ್ಳಿದ್ದಾರೆ. ಇವತ್ತು ಅದನ್ನು ಮಾಡ್ಕೋಬೇಕಾದ್ರೂ ಇವತ್ತು ಏನೇನು ಅವ್ರಿಗೆ ನಷ್ಟ ಆಗಿದೆ ಅದನ್ನು ಸಹ ಸರ್ಕಾರ ಕಟ್ಕೊಡ್ಬೇಕು, GBA ಅಧಿಕಾರಿಗಳು ಕಟ್ಕೊಡ್ಬೇಕು. ಅವ್ರು ಏನೇನು ನಷ್ಟ ಆಗಿದೆ, ಯಾರ್ಯಾರು ಎಲ್ಲೆಲ್ಲಿ ಜೀವನ ಮಾಡ್ತಾಯಿದ್ರು ಅಲ್ಲೇ ಅವಕಾಶ ಮಾಡಿಕೊಡ್ಲೇಬೇಕು. ಅಲ್ಲಿ ಸಾರ್ವಜನಿಕವಾಗಿ ಓಡಾಡಕ್ಕೆ ಮಾಡಿಕೊಟ್ಟೆ ನಮ್ಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ, ಇವತ್ತೇನು ಗಾರ್ಡನ್ಗೋಸ್ಕರ ಕಲ್ಲುಗಳು ಹಾಕಿದ್ರು ಅದೇ ಥರ ಕಲ್ಲುಗಳು ಹಾಕಿ ನಮ್ಗೆ ಬಿಸ್ನೆಸ್ ಮಾಡ್ಕೊಳಕ್ಕೆ ಬಿಡಲಿ, ಇದ್ ಕಡೆ ಸಾರ್ವಜನಿಕರು ಓಡಾಡಕ್ಕೆ ಬಿಟ್ಕೊಡ್ಲಿ. ಇವತ್ತು ಮಾಡಿದ್ದಾರೆ, ತೋರಿಸ್ತೀವಿ, ಆ ವಿಡಿಯೋ ನಿಮ್ಗೆ ಕಳಿಸ್ತೀವಿ. ಗಾರ್ಡನ್ ಮಾಡೋದಕ್ಕೆ ಅವರೊಂದು ಸೆಂಟ್ರಲ್ ಒಂದು ಕಲ್ಲನ್ನ ಏನೋ ಡಿವೈಡರ್ಗೆ ಹಾಕ್ತಾರಲ್ಲ ಆ ಥರ ಕಲ್ಲನ್ನು ಹಾಕ್ಬಿಟ್ಟು ಅರ್ಧ ಜನರಿಗೆ ಓಡಾಡಕ್ಕೆ ಬಿಟ್ಬಿಟ್ಟು ಅರ್ಧ ಗಾರ್ಡನ್ ಮಾಡ್ಕೊತಾರೆ ಕಂಪ್ನಿಗಳವರು. ಆ ಗಾರ್ಡನ್ ಜಾಗ ಬೇಡ, ಆ ಜನಗಳು ಬದುಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ನೀನು ಕಂಪ್ನಿ ಒಳಗಡೆ ಮಾಡ್ಕೊಳ್ಳಯ್ಯ, ನೀನು ತಗೊಂಡಿರೋದು ಕಾಂಪೌಂಡ್ ಹಾಕೊಂಡಿದ್ಯಲ್ಲ, ಕಂಪ್ನಿ ಒಳಗಡೆ ಮಾಡ್ಕೊ. ನಿನಗೆ ಕಂಪ್ನಿ ಒಳಗಡೆ ನಿನ್ನ ಮೆಜರ್ಮೆಂಟ್ ಏನು ನಿನಗೆ ಸ್ಕೆಚ್ ಹಾಕಿ ಕೊಟ್ಟಿರ್ತಾರಲ್ಲ, ನಿಮಗೆ ರಿಜಿಸ್ಟರ್ ಆಗಿರುತ್ತೆ, ಅದ್ರೊಳಗಡೆ ನೀನು ಏನಾದರೂ ಮಾಡ್ಕೊ. ಸಾರ್ವಜನಿಕ ಸ್ಥಳದಲ್ಲಿ ಗಾರ್ಡನ್ ಮಾಡೋದಕ್ಕೆ ರೈಟ್ಸ್ ಯಾರು ಕೊಟ್ಟರು? ಇದನ್ನು ಮಾಡಿದರೆ ಕೆಲವು ಕಡೆ ತೆರವುಗೊಳಿಸಿದ್ದಾರೆ. ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ? ಅವಕಾಶ ಕೊಡಲ್ಲ. ನಾವೊಂದು ಕೆಲಸ ಮಾಡೋಣ, ಅವ್ರು ಹೆಂಗೆ ಕಲ್ಲುಗಳು ಹಾಕಿದ್ರು ಆ ಥರ ಹಾಕ್ಬಿಟ್ಟು ನಾವು ವ್ಯಾಪಾರ ಮಾಡ್ಕೊಳ್ಳೋಣ. ಓಡಾಡೋಕ್ಕೆ ಅದೇ ಥರ ಕಲ್ಲುಗಳನ್ನ ಓಡಾಡೋಕ್ಕೆ ಸೈಡ್ಗೆ ಡಿವೈಡರ್ ಮಾಡಿಬಿಟ್ಟು ನಾವೆಲ್ಲರೂ ಮಾಡಿಕೊಂಡು ಅವ್ರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕೆಲವು ಕಡೆ ಏನು ಫುಟ್ಪಾತ್ ವ್ಯಾಪಾರಿಗಳು ಏನಿದ್ದಾರೆ ಅವರೇ ರೋಡ್ಗೆ ಬಂದು ಮಾಡ್ಕೊಂತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಿ? ಇಲ್ಲ, ಇವ್ರದ್ದು ತಪ್ಪಿದೆ ಇವತ್ತು, ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ. ನಾವು ಹೇಳ್ತಾ ಇದ್ದೀವಿ ಪ್ರತಿ ಸಾರಿನೂ ನಿಮ್ಮ ತಪ್ಪಿರೋದ್ರಿಂದನೇ ಅವ್ರು ಪ್ರಶ್ನೆ ಮಾಡೋದು. ಅದಕ್ಕೆ ನಾವು ಸರಿ ಅಂತ ಹೇಳೋಕ್ಕಾಗಲ್ಲ. ಕಾನೂನು ಅವಾಗೇ ಹೇಳಿದೆ ನಾನು, ಕಾನೂನು ಅಡಿಯಲ್ಲಿ ಏನಿದೆ, ಸರ್ಕಾರದ ಆದೇಶ ಏನಿದೆ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರಂತೆ ನಡೀರಿ. ನೀವು ಬೇಕಾದಂಗೆ ದೊಡ್ಡ ಶೆಡ್ಗಳು ಹಾಕ್ಕೊಂಡು ದೊಡ್ಡ ರೋಡ್ಗಳಿಗೆ ಕಂಟೈನರ್ಗಳು ಇಟ್ಕೊಂಡು ಆಮೇಲೆ ಬಾಡಿಗೆಗಳು ಕೊಟ್ಕೊಂಡು ಸುಲಿಗೆ ತಿನ್ನೋದು ಇದೆಲ್ಲ ಕಡಿವಾಣ ಆಗಬೇಕು. ಅದನ್ನೆಲ್ಲ ನಾವು ಖಂಡಿಸ್ತೀವಿ. ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಗೌರವ ಕೊಡಬೇಕು. ಯಾಕೆಂದರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ ಸರ್ಕಾರದ ನಡೆಸೋದಕ್ಕೆ ಇವತ್ತು ಬಾಬಾ ಸಾಹೇಬ್ ಸಂವಿಧಾನ ಕಾರಣ. ಬಾಬಾ ಸಾಹೇಬ್ ಅವರ ಒಂದು ಆದರ್ಶಗಳೇನಿದ್ದಾವೆ ಅದನ್ನು ಪಾಲನೆ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಂಗಡಿಗಳವರು ಮಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನಿಮ್ಮದು ತಪ್ಪು ಏನಿದೆ ತಿದ್ಕೊಂಡು ಆದೇಶದ ಪ್ರಕಾರ ನಡ್ಕೊಬೇಕು ಅನ್ನೋದೇ ನಮ್ಮ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಎಲ್ಲರೂ ಪಾಲನೆ ಮಾಡ್ತೀರ ಅಂತ ತಿಳ್ಕೊತೀನಿ. ನಾನು ಕಡೆಯದಾಗಿ ಸರ್ಕಾರಕ್ಕೆ ಕೃಷ್ಣ ಬೈರೇಗೌಡರು ಸಾಹೇಬ್ರಿಗೆ ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಬಡವ್ರ ಪರವಾಗಿ ನಿಂತ್ಕೊಳ್ಳಿ, ಬಡವ್ರಿಗೋಸ್ಕರ ಕೆಲಸ ಮಾಡಿ ಅಂತ ಹೇಳ್ತಾ. ಯಾಕೆಂದರೆ ನಾನು ಕೇಳಿದ್ದೆ ಪೂರ್ವ ಕಾಲದಲ್ಲಿ ನಾವು ಗುಂಡೇಟ್ಗೂ ಕಲ್ಲೇಟ್ಗೂ ತಪ್ಪಿಸ್ಕೋಬೋದು, ಆದರೆ ಬಡವ್ರ ಶಾಪಕ್ಕೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಅದಾಗೋದು ಬೇಡ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತೀವಿ. ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಒಳ್ಳೇದಾಗಲಿ. ಏನಿವತ್ತಿನ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಮಹಾದೇಪುರ ಕ್ಷೇತ್ರದ ಬಗಣಿ ಹೋಟ್ಲಲ್ಲಿ ಏರ್ಪಾಡು ಮಾಡಿರತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ಯಾವುದೇ ಒಂದು ಪೂರ್ವ ನೋಟಿಸ್ ನೀಡದೆ ಒಂದು ಬಡ ಕುಟುಂಬಗಳನ್ನ ಎತ್ತಂಗಡಿ ಮಾಡಿಸೋದ್ರ ಬಗ್ಗೆ ಇವತ್ತಿನ ದಿನ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಈ ಒಂದು ಹೋರಾಟಗಳೆಲ್ಲ ಸೇರಿ ಉಡಿ ಚಿನ್ನಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ವಿಚಾರ ಏನಪ್ಪ ಅಂದರೆ, ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಪೂರ್ವ ನೋಟಿಸ್ ನೀಡದೆ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ. ಆದರೆ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮುಂದೆ ಇರೋಂಥ ITBT ಕಂಪ್ನಿಗಳು ಎಷ್ಟೋ ರಾಜಕಾಲುವೆಗಳು, ಕುಂಟೆಗಳು, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿದ್ರಲ್ಲ, ದಯವಿಟ್ಟು ತಾವು ಏನು ಸಚಿವರಿದ್ದೀರೋ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಮೊದಲು ಎತ್ತಂಗಡಿ ಮಾಡಿಸಿ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಅದನ್ನು ಲೂಟಿ ಹೊಡಿತಾ ಇದ್ರಲ್ಲ ಅದನ್ನು ತೆರವು ಮಾಡಿಸಿ. ಅದನ್ನು ಬಿಟ್ಟು ಬಡವರು ಪ್ರತಿದಿನ 5,000 10,000 ಸಂಪಾದನೆ ಮಾಡೋರು ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ, ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಪಾರದರ್ಶಕ ಸೂಕ್ಷ್ಮ ತನಿಖೆಗಳನ್ನ ಮಾಡಿ ಅಂಥ ITBT ಕಂಪ್ನಿಗಳಿಗೆ ಎಚ್ಚರಿಕೆ ಕೊಟ್ಟು ಏನು ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ
ಏನು 20% ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಬೀದಿ ಬದಿ ವ್ಯಾಪಾರಗಳನ್ನ ತೆರವು ಮಾಡ್ತಾ ಇದ್ದಾರೆ. ಅದನ್ನು ಶೀಘ್ರವಾಗಿ ನಿಲ್ಲಿಸಬೇಕಂತ ಎಲ್ಲ ಸಂಘಟನೆ ಒಕ್ಕೂಟಗಳಿಂದ ಇವತ್ತಿನ ದಿನ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ಒಂದು ಪತ್ರಿಕಾಗೋಷ್ಠಿಯಿಂದ ಮನವಿ ಮಾಡ್ತಾ ಇದ್ರಿ. ಅದೇ ರೀತಿ ಅದನ್ನು ಮುಂದಿನ ದಿನದಲ್ಲಿ ಕಾರ್ಯಗತ ಮಾಡಿಲ್ಲ ಅಂದರೆ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ, ಅದು ಉಗ್ರವಾದ ಚಳುವಳಿಯನ್ನು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ನಾವೊಂದು ಸಂಘಟನೆಗಳು ಸೇರಿ ಕೊಡ್ತೀರಂತ ಈ ನಿಟ್ಟಿನಲ್ಲಿ ಹೇಳ್ತಾ 2 ಮಾತು ವಿರಾಮ. ಜೈ ಭೀಮ್.